ಕರ್ತನಲ್ಲಿ ಪ್ರಿಯರೇ, ನಿಮ್ಗೆ ತಿಳಿಸುವುದೇನೆಂದರೆ, ನಾವು ಪ್ರೀತಿ ಮಾಡಿ ಒಂದು 10 ವರ್ಷದ ಹಿಂದ ಹೀಗೆ ಒಂದು ಜಮ್ಗೆ ಗ್ರಾಮದಲ್ಲಿ ಒಂದು ತೊಟ್ಟಲು ಕಾರ್ಯಕ್ರಮ ಇತ್ತು. ನಾವು ಹೈದರಾಬಾದ್ನಿಂದ ನಾವು ಜಮ್ಗೆ ಗ್ರಾಮಕ್ಕೆ ನಾವು ಪ್ರಯಾಣ ಮಾಡ್ತಿರುವಾಗ ನಾವು ಇಲ್ಲಿ ಇದು ಜೈರಾಬಾದ್ ದಾಟಿದ ನಂತರ ಅಲ್ಲೇ ಹಿಡಿದು ಬಿದರ್ ತಕ್ಕ ಒಂದು ಪರ್ಕರ್ ಹೆಂಗಿತ್ತು ಜನ ಒಟ್ಟಿತ್ತು. ಒಟ್ಟಿರುವಂಥ ತಕ್ಷಣದಲ್ಲಿ ನಾವು ಏನು ಮಾಡ್ದೇವಂದ್ರೆ, ನಾವೊಂದು ನಮ್ಮ ಸಭಾಪಾಲಕರು ಪಾಸ್ಟರ್ ಇದ್ದರು, ಅವರು ತೀರ್ಕೊಂಡಾರ. ಅವ್ರ ಮುಖಾಂತರ ಮತ್ತು ನಮ್ಮ ಹುಲನವ್ರ ಮುಖಾಂತರ, ಕಲನವ್ರ ಮುಖಾಂತರ ಮತ್ತು ಇಲ್ಲಿ ನಮ್ಮ ಸಂಜಣ್ಣವರು ಮತ್ತು ರಮೇಶಣ್ಣವರು ಮತ್ತು ಇನ್ನು ದಯಾನಂದಣ್ಣವ್ರು ಎಲ್ಲರೂ ಇದ್ರೇನೋ ಒಂದು 20 ಜನರು ಇದ್ದೆವು. ಬಾಬಣ್ಣ ಇದ್ದರು. ನಾವು ಇಲ್ಲೇ ಕುಂತು ಯೋಚನೆ ಮಾಡಿ ನಾವೇನು ಮಾಡ್ದೇವಂದ್ರೆ, ಹೆಣ್ಮಕ್ಳು ವಯಸ್ಸಾದವ್ರು ಹೋಗ್ಲತ್ತರ ನಮ್ಮ ಜೀವ ಕಾಳ್ಕಳಂದು ನಮ್ಮ ಹಿರಿಯರಾದಂಥ ಪಾದಿರ್ ಸಾಬರು ನಿಂತು ಅವ್ರಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಅವರಿಗೆ ನೀವು ದೇವ್ರ ಕೃಪೆ ಇತ್ತಂದ್ರೆ ಮುಂದಿನ ವರ್ಷದಲ್ಲಿ ನಾವು ಇಲ್ಲಿ ಊಟ ಹಾಕ್ಬೇಕಂತೇಳಿ ನಿರ್ಣಯ ಮಾಡ್ಕೊಂಡಿದ್ದೆವು. ನಿರ್ಣಯ ಮಾಡ್ಕೊಂಡಂಥ ತಕ್ಷಣದಲ್ಲಿ ಇವತ್ತಿಗೆ 10 ವರ್ಷ ಆಯ್ತು ರೀ, ನಾವು ಇಲ್ಲಿ ಯಾವುದು ಕಂಬಿಳಲ್ಲಪ್ಪಲೆ ನಮ್ಗೆ ದೇವ್ರು ನಡೆಸ್ಲತ್ತಾರ ಮತ್ತು ಎಲ್ಲ ರೀತಿಯಿಂದ ಸಹಾಯ ಆಗಲತ್ತದ. ಇದೇ ಜೀವ ಇರೋಂಥ ಮಟ್ಟಿಗೆ ಮರ್ತು ಹೋಗಲಾರ್ದು ಎಲ್ಲರ ಹೃದಯದಲ್ಲಿ ತುಂಬಿ ತುಳುಕ್ತಕ್ಕಂಥ ಆಶೀರ್ವಾದ ದೇವರು ಕೊಡ್ಬೇಕಂತೇಳಿ ನನ್ನ ಮನಪೂರ್ವಕವಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ನಿಮ್ಗೆಲ್ಲರಿಗೆ ಸಾಕ್ಷಿ ಮೂಲಕ ಹೇಳ್ತಾ ಇದ್ದಿದ್ದೇನೆ. ಈ 2 ಮಾತು ಹೇಳಿ ಇದರಲ್ಲಿ ಯಾವ್ದಾರು ಇದ್ದಿದ್ರೆ ನೀವು ಕ್ಷಮಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ತೇನೆ. ಶಾಂತಕುಮಾರ್, ಊರು ಗೊಂದಗೈ. ನಾವು ಇರೋದು ಹೈದರಾಬಾದ್ದಾಗ NTR ನಗರ ಅಂತೇಳಿ. ನಾವು ಕಮ್ಸೆ ಕಮ್ ಅಂದ್ರೆ ಒಂದು 50 ಮಂದಿ ಟೀಮ್ ಇದ್ದಿದ್ದೆವು. ಎಲ್ಲರೂ ಕಲಿತು ಈಗ 10 ವರ್ಷ ಇಲ್ತಾನೇ ನಡೆಸ್ಕೊತಾ ಹೊಂಟಿದ್ದೆವು. ಇನ್ನು ಇದೇ ರೀತಿಯಿಂದ ಮುಂದೆ ನಡಿಬೇಕಂತೇಳಿ ಎಲ್ಲರೂ ಸಹಾಯದ ಮೂಲಕವಾಗಿ ನಾವು ಕೇಳ್ತಲಿದ್ದೇವೆ. ಇದೇ ರೀತಿಯಿಂದ ನೀವು ಹೋದ ವರ್ಷ ಭೀ ನಮ್ಗೆ ಉತ್ತಮ ರೀತಿಯಿಂದ ಇದು ರಿಕಾರ್ಡ್ ಮಾಡಿರಿ ಮತ್ತು ಈ ವರ್ಷ ಭೀ ಒಳ್ಳೆ ರೀತಿಯಿಂದ ಮಾಡಿರಿ. ಇನ್ನು ದೇವರು ನಿಮಗೆ ಮುಂದೆ ಸದಾಕಾಲ ನಡೆಸಲಿ ಅಂತೇಳಿ ನಿಮಗೆ ಒಂದನ್ನು ಹೇಳಿ ಈ ಮಾತು ಮುಗಿಸ್ತೇನೆ. ಜೈ. ಎಲ್ಲರಿಗೆ ನನ್ನ ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದಲ್ಲಿ ಭಾಳ ಬಹು ಉತ್ತಮ ದಿನವೆಂದು ನಾವು ಎನಿಸಲ್ಪಡುತ್ತೇವೆ. ಯಾಕಂದರೆ ಅನೇಕ ದಿವಸಗಳಿಂದ ನಾವು ನೋಡ್ತಾ ಇದ್ದೇವೆ. ಈ ಒಂದು ಸ್ಥಳದಲ್ಲಿ ಎಷ್ಟೋ ಜನರು ಹೊಟ್ಟೆಗೆ ಹಸಿದುಕೊಂಡು ಎಷ್ಟೋ ದೂರಿಂದ ಸುಮಾರು 150 ಕಿಲೋಮೀಟರ್ಗಿಂತ ಬರ್ತಾವ್ರೆ. ಆದರೆ ಇಲ್ಲೇ ಮತ್ತು 102 ವರ್ಷ ಆಗಿತ್ತೆ. ಮತ್ತು ಆಮೇಲೆ ಅದಕ್ಕೋಸ್ಕರವಾಗಿ ಸಹ ಜನರು ಭಾಳಷ್ಟು ನಡ್ಕೋತಾ ತಕ್ಲೀಫದಲ್ಲಿ ಹೋಗ್ತಾ ಇದ್ದಾಗ ಮತ್ತು ನಾವು ಇಲ್ಲಿ ನೋಡಿ ಎಲ್ಲರಿಗೆ ಇಲ್ಲಿ ಊಟ ಬಡಿಸಿದ್ರೆ ಒಳ್ಳೆಯ ಸಮಸ್ಯೆ ಇಲ್ಲ ಇರ್ತದೆ ಅಂಥೇಳಿ ಮತ್ತು ನಾವು ಊಟ ಬಡಿಸ್ಲಿಕ್ಕೆ ಇಷ್ಟಪಟ್ಟಿದ್ದೆವು. ಮತ್ತು NTR ನಗರ್ ಯೂತ್ ಅಸೋಸಿಯೇಷನ್ ತರಫಿನಿಂದ ಮತ್ತು ನಾವೆಲ್ಲರೂ ಹೈದರಾಬಾದ್ ಪ್ರಾಂತದಲ್ಲಿ ಇರ್ತೇವೆ. ಮತ್ತು ಹೈದರಾಬಾದ್ ಮಹಾಪಟ್ಟಣದಿಂದ ಬಂದು ಮತ್ತು ಯವನಸ್ಥರು ಎಲ್ಲ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ಯಾರ. ಮತ್ತು ಅವರಿಗೆ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಅದೇ ರೀತಿಯಿಂದ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತೇಳಿ ನಾವು ಆಶಿಸ್ತಿದ್ದೇವೆ. ಮತ್ತು ಇಲ್ಲಿ ಇರ್ತಕ್ಕಂಥ ಸಭಾಪಾಲಕರಿದ್ದಾರೆ ಮತ್ತು ಡೇವಿಡ್ ಪಾಸ್ಟರ್ ಏನವರಿದ್ದಾರೆ, ಇನ್ನು ಎಲ್ಲ ಮಾತಾಡೋಂಥವ್ರು ಭಾಳಷ್ಟು ಜನರಿದ್ದಾರೆ. ಮತ್ತು ಯಾಕಂತಂದರೆ ಇಲ್ಲಿ ನಾವು ಕೆಲಸ ಮಾಡುತ್ತಿರುವಾಗ ಅನೇಕರು ಸಹಕಾರ ಮಾಡ್ಯಾರ ಇಲ್ಲಿ. ಮತ್ತು ಇಲ್ಲಿ ಸ್ಥಳ ಕೊಟ್ಟಿರ್ತಕ್ಕಂಥ ಇದು ಗಂಗ್ವಾರ್ ಚೌರಸ್ತಾ ಬಳಿ ಬರ್ತದೆ ಸರ್. ಗಂಗ್ವಾರದಲ್ಲಿ ನಾವು ಈ ಕಾರ್ಯಕ್ರಮ ನಾವು ಮಾಡ್ತಲಿದ್ದೇವೆ. ಮತ್ತು ಸುಮಾರು ಈಗ ನಾವು ಮಾಡುತ್ತೀವಿ ಮತ್ತು 8 ವರ್ಷ ಕಂಪ್ಲೀಟ್ ಆಯ್ತು ರೀ ಇವತ್ತಿಗೆ ಇಲ್ಲಿಂದ. ಮತ್ತು ಇಲ್ಲಿ ನಾವು ಇನ್ಚಾರ್ಜ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಪ್ರವೀಣ್ ಬ್ರದರ್ ಇದ್ದಾರೆ ಮತ್ತು ಡೇವಿಡ್ ಪಾಸ್ಟರ್, ಇಲ್ಲಿ ಇರ್ತಕ್ಕಂಥ ಅನೇಕ ಜನರು, ಸಂಜು ಬ್ರದರ್ ಇದ್ದಾರೆ ಮತ್ತು ನವನ್ ಬ್ರದರ್ ಇದ್ದಾರೆ, ಮೊಜಸ್ಸು ಮತ್ತು ಅಣ್ಣರು, ಕಲಪಣ್ಣರು, ದಿಲೀಪ್ ಬ್ರದರು, ಇನ್ನು ಅನೇಕರು ಸಹೋದರರಿದ್ದಾರೆ, ಪಾಸ್ಟರ್ ಏನವರಿದ್ದಾರೆ ಮತ್ತು ಶ್ಯಾಮ್, ಎಲ್ಲರೂ ನಮ್ಮ ಚಿಕ್ಕ ಹುಡುಗರು ಮತ್ತು ಯವನಸ್ಥರು, ಹೆಂಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಯೂತ್ ಲೀಡರ್ಸ್ 4 ಜನರು ಮತ್ತು ಅದೆಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿ ಬರಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಜನರಿಗೆಲ್ಲರಿಗೂ ಊಟಪಡಿಸಿ ನಾವು ಸಂತೋಷ ಪಡ್ತಾ ಇದ್ದೇವೆ. ಮತ್ತು ಯಾಕಂತಂದರೆ ಇಲ್ಲಿ ಮಾಡತಕ್ಕಂಥ ಕಾರ್ಯವು ಯಾವುದೂ ವ್ಯರ್ಥ ಹೋಗಬಾರ್ದು ಮತ್ತು ಇದು ದೇವರಿಗೆ ಮಹಿಮೆ ಆಗಲಿ ಅಂಥೇಳಿ ನಾನು ಇಷ್ಟು 2 ಮಾತು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಯಾಕಂತಂದರೆ ಇನ್ನೂ ಬರೋ ವರ್ಷ ಹೆಚ್ಚಾಗಿ ಜನರಿಗೆ ನಾವು
बिस्किट